ಹಲೋ, ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಅಂದರೆ 23rd ಡಿಸೆಂಬರ್ ಮಿಡ್ ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ. 8 ಲೇಔಟ್ಗಳಲ್ಲಿ KHBದು ಲಾಟ್ರಿ ಡೇಟ್ಸ್ ಅಮೌಂಟ್ ಆಗಿದೆ. ಅದು ಕೂಡ ಇವತ್ತೇ 23rdಗೆ ಇದೆ, ಬೆಳಗ್ಗೆ 11 ಗಂಟೆ 11:30. ಆ ಡೀಟೇಲ್ಸ್ನ ಹೇಳ್ತೀನಿ. ನಾನು ನಿಮಗೋಸ್ಕರ ಕೆಲವೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೆ, ಜಸ್ಟ್ ಟು ಶೇರ್ ಸಮ್ ರ್ಯಾಂಡಮ್ ನಂಬರ್. ಓಕೆ, ಕಸಬಾದಲ್ಲಿ ಎಲ್ಲಿದೆ, ಗದಗದ್ದು, ಬಿಜಾಪುರದ್ದು, ಮತ್ತೆ ಮುದ್ದೇಬೇಳದ್ದು, ಚಾಮರಾಜನಗರದ್ದು. ಸೊ ಅದರ ಜೊತೆಗೆ ಈ ಲಾಟ್ರಿಯಲ್ಲಿ ಯಾವ ತರ ನಡೆಯುತ್ತೆ, ಯಾರ್ಯಾರು ಹೋಗ್ಬೇಕು, ಯಾರ್ಯಾರು ಹೋಗ್ಬಾರ್ದು, ಹೋದ್ರೆ ಹೆಂಗಿರುತ್ತೆ, ಆ ಎಲ್ಲ ಡೀಟೇಲ್ಸ್ನು ಕೂಡ ಹೇಳ್ಕೊಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ವಿನ್ ಆದ್ರೆ ಪ್ರೊಸೀಜರ್ ಕೂಡ ಹೇಗಿರುತ್ತೆ, ಎಷ್ಟು ದಿವಸ ತಗೊಳುತ್ತೆ ರೀಫಂಡ್ ಆಗಲಿ, ವಿನ್ನಿಂಗ್ ಆದ್ಮೇಲೆ ಅಲಾಟ್ಮೆಂಟ್ ಯಾವ ತರ ನಡೆಯುತ್ತೆ, ಒಂದು ರಫ್ಲಿ ಒಂದು ಫುಲ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಇವನ್ ಆಸ್ ಆಫ್ ಟುಡೇ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಒಂದು ಡಿಮ್ಯಾಂಡ್ ಸರ್ವೆ ನಡೀತಾ ಇದೆ, ಅದ್ರ ವಿಡಿಯೋ ಹಾಕಿದ್ದೀನಿ. ಅದರ ಜೊತೆಗೆ ಹಾಸನ್ನಲ್ಲಿ ಆಕ್ಷನ್ ಜಸ್ಟ್ ನಿನ್ನೆ ತಾನೇ ಮುಗೀತು. ಅದರದ್ದು 23 ಇವತ್ತು ಕೂಡ ಲಾಸ್ಟ್ ಸೆಕೆಂಡ್ ಲಾಟ್ರಿ ದಿನ ಇದೆ. ಬೆಂಗಳೂರಲ್ಲಿ ಏನಾದರೂ ಸೈಟ್ ನೋಡ್ತಾ ಇದ್ರೆ ಸೂರ್ಯನಗರ ಫೇಸ್ 2 ಅಲ್ಲಿ ಇನ್ನೂ 31st ವರೆಗೂ ಲಾಸ್ಟ್ ಡೇಟ್ ಇದೆ. ಅದೇ ರೀತಿ ನನ್ನ ರೀಸೆಂಟ್ ವಿಡಿಯೋಗಳನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಪ್ರತಿಯೊಬ್ಬರ ಸಬ್ಸ್ಕ್ರೈಬರ್ಗೂ ನನ್ನ ಕಡೆಯಿಂದ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಓನ್ಲಿ ರಿಕ್ವೆಸ್ಟ್ ಇಸ್ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡೋದ್ರಿಂದ ನಿಮ್ಗೆ 2ನೇ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ. ಏನೇ ಕ್ವಿಕ್ ರೆಸ್ಪಾನ್ಸ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಕೋಬಹುದು. ಹಾಗೆ ವಾಟ್ಸಪ್ ಜಾಯ್ನ್ ಆಗೋರು ವಾಟ್ಸಪ್ ಜಾಯ್ನ್ ಆಗಿ, ಟೆಲಿಗ್ರಾಮ್ ಇರೋರು ಟೆಲಿಗ್ರಾಮ್ ಜಾಯ್ನ್ ಆಗಿ, ಎಲ್ಲ ಡೀಟೇಲ್ಸ್ ಎಲ್ಲ ಮಾಧ್ಯಮಗಳಲ್ಲೂ ಹಾಕ್ತೀವಿ. ಸೊ ಹಾಗೆ ಫೇಸ್ಬುಕ್ ಅಲ್ಲಿ ಏನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಇಟ್ಕೊಳ್ಳಿ, ಅಲ್ಲೂ ಕೂಡ ನಮ್ಮ ವಿಡಿಯೋ ಇದೇ ತರ ಬರ್ತಾ ಇರುತ್ತೆ. ಸೊ ಈಗ ನಾವು ಮೊನ್ನೆ ತಾನೇ KHB ಅವರು 8 ಲೇಔಟ್ ಅಲ್ಲಿ, ಅಂದ್ರೆ ಅದರಲ್ಲಿ ಮುದ್ದೇಬಿಹಾಳ ವಿಜಯಪುರ, ಮಹಲ್ ಭಗತ್, ಬಬಲೇಶ್ವರ, ಕಸಬಾ ವಿಜಯಪುರದಲ್ಲಿ ಅಗೇನ್ ಬಿಜಾಪುರ, ಚಾಮರಾಜನಗರದಲ್ಲಿ ಗದಗ್ ಫೇಸ್ 1 2 ಕಳಸಾಪುರ, ಬಾಗಲಕೋಟೆ ನನಗುಂದಲ್ಲಿ ಕರೆದಿದ್ದಾರೆ. ಇದನ್ನೆಲ್ಲ ಎಕ್ಸಾಕ್ಟ್ಲಿ ನೀವು ಹೋಗಿ ನೋಡಿದ್ರೆ ರೀಡ್ ಆಲ್ ಅಲ್ಲಿ ಎಕ್ಸಾಕ್ಟ್ಲಿ 3 months ಬ್ಯಾಕ್, ಇಫ್ ಯು ಸಿ ದಿಸ್, notification to apply online application for unallotted and stray properties in across various ಲೇಔಟ್ಸ್ ಡೆವಲಪ್ಡ್ ಬೈ KHB ಇಂದ. ಕರ್ನಾಟಕದಲ್ಲಿ 8 ಲೇಔಟ್ಗಳಲ್ಲಿ ಇದೇ ಲೇಔಟ್ಗಳಾಗಿತ್ತು. ಸೊ ಆ ಡಿಸ್ಪ್ಯಾಚ್ ಅಲಾಟ್ಮೆಂಟ್ಗೆ ಕರೆದು ಈಗ ಲಾಟ್ರಿ ಮಾಡೋ ಡೇಟಿಗೆ ಅಪ್ರಾಕ್ಸಿಮೇಟ್ಲಿ 3 months ಆಗಿದೆ. ಓಕೆ, ನೀವು ಇದನ್ನ ಓಪನ್ ಮಾಡಿದ್ರು ಈ ತರ ನೋಡ್ಬೋದು. ಆಗಸ್ಟ್ ಅಲ್ಲಿ ಬಿಟ್ಟಿದ್ರು ಇದನ್ನ, ಆಗಸ್ಟ್ ಅಲ್ಲಿ ಬಿಟ್ಟ ಮೇಲೆ ಇದನ್ನ ಈಗ ಡಿಸೆಂಬರ್ ಅಲ್ಲಿ, ಯಾವಾಗ್ಲೂ ಅಲಾಟ್ಮೆಂಟ್ಗೆ ಕರೆದಾಗ ರೆಡಿಮೇಡ್ ಲೇಔಟ್ ಇದ್ರೆ ಅವ್ರಿಗೆ ಟೈಮ್ ಕೊಟ್ಟು ಅರ್ಹ ಪಟ್ಟಿ ಅನರ್ಹ ಪಟ್ಟಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಫೈನಲ್ಗೆ ಇಷ್ಟೊಂದು ಟೈಮ್ ತಗೊಳುತ್ತೆ. ಸೊ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಎವ್ರಿ ಹಾಫ್ ಅನ್ ಅವರ್ಗೆ ಡಿಫ್ರೆಂಟ್ ಎಲ್ಲ ಲೊಕೇಶನ್ದು ಇದೆ. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಜಸ್ಟ್ ಬಿಫೋರ್ ಮುಂದೆ ಏನು ಅನ್ನೋದಕ್ಕಿಂತ ಈ ಶೀಟನ್ನು ಮಾಡಿದ್ದೀನಿ ನೋಡಿ. ಸೊ ಎಲ್ಲೆಲ್ಲಿ ಯಾವ್ಯಾವ್ದ್ರಲ್ಲಿ ಎಷ್ಟು ಬಿದ್ದಿದೆ, ಟೋಟಲ್ ಅಪ್ಲಿಕೇಶನ್ ಎಲ್ಲಿದೆ ಅಂತ ಇದರಲ್ಲಿದೆ. ಸೊ ಇದು ನಿಮಗೆ ಸ್ವಲ್ಪ ತುಂಬಾ ರೀಡ್ ಮಾಡಲಿಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ. ಜಸ್ಟ್ ರಫ್ಲಿ ಈ ಇದರಲ್ಲಿ ಕಸಬಾದಲ್ಲಿ ಎಷ್ಟು ಬಂದಿದೆ, ಟೋಟಲ್ ಇರೋದು 176 ಸೈಟ್ಸ್. ಅರ್ಜಿ ಬಿದ್ದಿರೋದು ಎಲ್ಲ ಕಾಂಬಿನೇಷನ್ EWS, LIG, MIG, HIG 1 2 ಇನ್ನೇನಾದ್ರು ಅದಿದ್ರೆ. ಸೊ ನಂಬರ್ಸ್ ಅಲ್ಲೇ 1 2 3 ಅಂಕೆಗಳು ಮಿಸ್ಟೇಕ್ ಆಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಬಟ್ ರಫ್ಲಿ 176 ಅರ್ಜಿ ಬಿದ್ದಿರೋದು ಕಸಬಾ 2 ಅಲ್ಲಿ ಬಿಜಾಪುರದಲ್ಲಿ. ಕಸಬಾ ಇವನ್ ಪ್ರೀವಿಯಸ್ಲಿ ಕೂಡ ಒಂದು ಅಲಾಟ್ಮೆಂಟ್ ಬಂದಿತ್ತು. ಪ್ರೀವಿಯಸ್ ಅಲಾಟ್ಮೆಂಟ್ ಅಲ್ಲಿ ಕಸಬಾದಲ್ಲಿ ತುಂಬಾ ಅರ್ಜಿಗಳು ಕಮ್ಮಿ ಹಾಕಿದ್ರು, ಹಾಕ್ದವ್ರಿಗೆಲ್ಲ ಸೈಟ್ ಸಿಕ್ಕಿತ್ತು. ಬಟ್ ಈ ಸಲ ನಂಬರ್ ಆಫ್ ಅಪ್ಲಿಕೇಶನ್ಗೂ ನಂಬರ್ ಆಫ್ ಅರ್ಜಿಗೆ 3 times ಎಕ್ಸ್ ಆಗಿದೆ. ಕಸಬಾ ಫೇಸ್ 1, ಸಾರಿ ಇದು ಕಸಬಾ ಆಯಿತು. ಕಳಸಾಪುರ ಫೇಸ್ 1 ನನಗಿದೆ ಫಸ್ಟ್ ಟೈಮ್ ಬಂದಿದ್ದು. ಇದು ತುಂಬಾ ಹಳೆ ಲೇಔಟ್, ಐ ಆಮ್ ಪ್ರಿಟಿ ಮಚ್ ಅವೇರ್ ಆಫ್ ದಿಟ್. ನಾನು ಅಲ್ಲಿ ಹೋಗಿದ್ದೀನಿ ಪರ್ಸನಲ್ ಆ ರೋಡಲ್ಲಿ. ಬಟ್ ಸರ್ಪ್ರೈಸಿಂಗ್ಲಿ ಏನಂದ್ರೆ 10 times 15 times ಆಲ್ಮೋಸ್ಟ್ ಲೈಕ್ 5 times ಎಲ್ಲ ಸೈಟ್ ಬಿದ್ದುಬಿಟ್ಟಿದೆ. ಫೇಸ್ 1 ಅಲ್ಲೇ ನಂಬರ್ ಆಫ್ ಸೈಟ್ ಕಡಿಮೆ ಇದ್ರೂ ಕೂಡ 164 ಜನ ಸೈಟಿಗೆ ಹಾಕಿದ್ದಾರೆ, ವಿಚ್ ಇಸ್ ಗ್ರೇಟ್. ಇನ್ನು ನನಗೆ ಕಸಬಾ 1 ಕಸಬಾ 2 ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ಯಾವುದೇ ಮ್ಯಾಪ್ ನನಗೆ ಸಿಕ್ಕಿಲ್ಲ. ಫ್ಯೂಚರ್ ಅಲ್ಲಿ ಸಿಕ್ಕರೆ ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ. 2 ಅಲ್ಲಿ ನಂಬರ್ ಆಫ್ ಸೈಟ್ ಜಾಸ್ತಿ ಇದ್ದಿದ್ದಕ್ಕೆ ತುಂಬಾ ಜನ ಹಾಕಿದ್ದಾರೆ. 200 ಸೈಟ್ಗೆ 2000 ಅಪ್ಲಿಕೇಶನ್ ಬಿದ್ದಿದೆ, ಆಲ್ಮೋಸ್ಟ್ 1:10 ತರ. ಮೋಸ್ಟ್ಲಿ ರೀಸನ್ ಇಸ್ 2 ಲೇಔಟ್ ಅಲ್ಲಿ ಪ್ರೈಸ್ ತುಂಬಾ ಕಮ್ಮಿ ಇತ್ತು, 400 ಕಮ್ಮಿ ಇತ್ತು, 300 ಪ್ಲಸ್ ಇತ್ತು. ಸೊ ಹಾಗಾಗಿ ಸಿಗ್ಲಿ ಒಂದು ಸೈಟು ಅಂತ ತುಂಬಾ ಜನ ಗದಗದವ್ರು ಹಾಕಿದ್ದಾರೆ, ಸುತ್ತಮುತ್ತ ಆಲ್ಮೋಸ್ಟ್ ಬೆಂಗಳೂರವ್ರು ಹಾಕಿದ್ದಾರೆ. ಎಷ್ಟೋ ಜನಕ್ಕೆ ಗದಗ್ ರಿಲೇಟೇ ಇಲ್ಲ, ಅವರು ಕೂಡ ಹಾಕಿದ್ದಾರೆ. ಬಟ್ ಓನ್ಲಿ ದ ಪ್ರಾಬ್ಲಮ್, ಇನ್ ಕೇಸ್ ಎಲ್ಲರಿಗೂ ಸಿಕ್ಕರೆ ನೀವೇನಾದ್ರು ತಗೊಂಡ್ರೆ ಫ್ಯೂಚರ್ ಅಲ್ಲಿ ಬೇರೆ ಕಡೆ ನಿಮ್ಮ ಡಿಸ್ಟಿಕ್ ಅಲ್ಲಿ ಬೆಂಗಳೂರಲ್ಲಿ ಬಂದಾಗ ಯು ವಿಲ್ ನಾಟ್ ಗೆಟ್ ಅ ಚಾನ್ಸ್ ಟು ಅಪ್ಲೈ, ಬಿಕಾಸ್ ಒನ್ಸ್ ಇಸ್ ಅಲಾಟೆಡ್ ಇಟ್ ಇಸ್ ಡನ್.
ಸೊ ಹಾಗಾಗಿ ಆಮೇಲೆ ಗದಗದಲ್ಲಿ ಕಮ್ಮಿ ರೇಟ್ ಇರೋದ್ರಿಂದ ಪೊಟೆನ್ಷಿಯಲ್ ಸಿಗ್ಲಿ ಅಂತ ಹೇಳಿ ಒಂದೊಂದು ಫ್ಯಾಮಿಲಿಗೆ 4 2 3 ಅಪ್ಲಿಕೇಶನ್ ಹಾಕಿದ್ದಾರೆ. ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಈ ತರ ಆಗಿರೋದು. ಬಟ್ ಇನ್ ಕೇಸ್ ಫ್ಯಾಮಿಲಿಯಲ್ಲಿ ಮಲ್ಟಿಪಲ್ ಸೈಟ್ಸ್ ಸಿಕ್ಕರೆ ಒಂದಲ್ಲ ಒಂದು ಗಿವ್ ಅಪ್ ಮಾಡಿ ಒಂದ್ ಮಾತ್ರ ತಗೋಬೇಕಾಗುತ್ತೆ. ಅದು ಕೂಡ ನಿಮ್ಮ ತಲೆಯಲ್ಲಿರಲಿ. ಅದು ಬಿಟ್ರೆ ಚಿಕ್ಕಬಾದಗವಾಡಗಿ ಇದು ಕೂಡ ಪ್ರೀವಿಯಸ್ ಸಲನೂ ಬಂದಿತ್ತು, ಈ ಸಲನೂ ಬಂದಿದೆ. ಅಗೇನ್ ನಂಬರ್ ಆಫ್ ಸೈಟ್ ಜಾಸ್ತಿ ಇದೆ ಅಪ್ಲಿಕೇಶನ್ಗಿನ, ಬೈ ಡಿಫಾಲ್ಟ್ ಎಲ್ಲರಿಗೂ ಸಿಗುತ್ತೆ. ಬಬಲೇಶ್ವರ ಇದು ಥರ್ಡ್ ಟೈಮ್, ಐ ರಿಮೆಂಬರ್ ಇಟ್ಸ್ ವೆರಿ ಥರ್ಡ್ ಟೈಮ್. ಫಸ್ಟಿಗೆಲ್ಲ ಬಂದಾಗ 150 160 ಸೈಟ್ಗಳೆಲ್ಲ ಇತ್ತು. ಈ ಸಲ ಒಂದು 50 ಸೈಟ್ಸ್, 57 ಆಲ್ಮೋಸ್ಟ್ ಇಲ್ಲಿ 95% ಅಕ್ಯುರೇಸಿ ಎಲ್ಲರಿಗೂ ಸಿಗುತ್ತೆ. ಇಲ್ಲೋ ಒಂದು ಸ್ವಲ್ಪ ಒಂದು 5 ಜನಕ್ಕೆ ಮಾತ್ರ ಸಿಗಲ್ಲ. ಮಹಲ್ ಬಗಾಯತ್ ವಿಜಯನಗರ ಹೋದ್ ಸಲ ಇದು ಬಂದಿದ್ದು ನಂಗೆ ರಿಮೆಂಬರ್ ಇಲ್ಲ, ಬಟ್ ದಿಸ್ ವೆರಿ ಗುಡ್ ಲೇಔಟ್. ಬೆಂಗಳೂರು ಮತ್ತೆ ಹುಬ್ಬಳ್ಳಿ ಬಿಜಾಪುರ ರೋಡ್ ಮಧ್ಯದಲ್ಲಿದೆ. ಅಗೈನ್ 10x ಬಂದಿದೆ. ಮುದ್ದೇಬಿಹಾಳ ವಿಜಯಪುರ 2ನೇ ಹಂತ. ಸಾರಿ, ಇದು ಬಂದ್ಬಿಟ್ಟು ಬಾಗಲ್ 150ಗೆ 94. ಡಿಮ್ಯಾಂಡ್ಗೂ ಸಪ್ಲೈಗೂ ತುಂಬಾ ಕಡಿಮೆ ಇದೆ. ಎಸ್, ಇಲ್ಲಿ ಹಾಕಿದವ್ರಿಗೆ ಎಲ್ಲರಿಗೂ ಸಿಗುತ್ತೆ. ಹುನ್ನೂರು ಚಾಮರಾಜನಗರ, ಎಸ್ ಇದು ಚಾಮರಾಜನಗರ. ಈ ಚಾಮರಾಜನಗರದಲ್ಲಿ ಆಲ್ರೆಡಿ 1.5 ವರ್ಷದಿಂದ ಅಲಾಟ್ಮೆಂಟ್ ಆಗಿತ್ತು. ಯಾರಿಗೆ ಇನಿಷಿಯಲಿ ಡಿಮಾಂಡ್ ಸರ್ವೆದಲ್ಲಿ ಕರೆದವರಿಗೆ ಅರ್ಜಿದವರಿಗೆ ಕೊಟ್ಟಿದ್ದಾರೆ. ಬಿಕಾಸ್ ಐ ರಿಮೆಂಬರ್ ಎಷ್ಟೋ ಜನ ನಂಗೆ ಕಾಲ್ ಮಾಡಿ ನನ್ನ ಗೈಡ್ಲೈನ್ಸ್ ಎಲ್ಲ ತಗೊಂಡಿದ್ದಾರೆ. ನೀವೇನಾದ್ರೂ ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನಾದ್ರೂ ನಾಳೆ ಸೈಟ್ ಸಿಕ್ಕರೆ ಪ್ರತಿಯೊಂದು ಡೀಟೇಲ್ಸ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ ರೇಷೋ ಎಲ್ಲರಿಗೂ ಆಲ್ಮೋಸ್ಟ್ ಸಿಗೋಂಗೆ ಕಾಣ್ತದೆ. ಒಂದು 200 ಜನಕ್ಕೆ ಸಿಗಲ್ಲ ಅಷ್ಟೇ. ಟೋಟಲ್ 1400 ಸೈಟ್ಗೆ 4000 ಅರ್ಜಿ ಬಿದ್ದಿದೆ. ಸೊ ಈ ಪ್ರತಿಯೊಂದು ಸೈಟ್ಗೂ ನಾಳೆ ಪ್ರೊಸೀಜರ್ ಹೆಂಗಿರುತ್ತೆ ಅಂತಂದ್ರೆ, ಇನ್ ಕೇಸ್ ನೀವೇನಾದ್ರೂ ಅಪ್ಲೈ ಮಾಡಿ ನಿಮಗೆ ಸಿಕ್ಕರೆ, ಸೊ ಓಕೆ, ಸಿಗೋದ್ಕಿನ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಸಿಗ್ಲಿಲ್ಲ ಅಂದ್ರೆ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಪ್ರತಿ ಲಾಟ್ರಿ ಮುಗಿದು ಎವ್ರಿ ಹಾಫ್ ಅನ್ ಅವರ್ ವಿತಿನ್ 10 minutes ಅಲ್ಲಿ ರಿಸಲ್ಟ್ಸ್ ನ ನೋಟಿಸ್ ಬೋರ್ಡ್ ಅಲ್ಲೂ ಹಾಕ್ತಾರೆ. ಈ ಲಾಟ್ರಿ ಬಂದ್ಬಿಟ್ಟು ನಿಮಗೆ KHB ಆಫೀಸಲ್ಲಿ ಆಗಿರೋದ್ರಿಂದ ನೀವು ಏನೇ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲಾಟ್ರಿನ KHB ಆವರಣದಲ್ಲೇನೆ ಮಾಡ್ತಾರೆ. ನೀವು ಬಂದ್ರೆ ಅದನ್ನ ವೀಕ್ಷಣೆ ಮಾಡ್ಬೋದು. ಸಿಸ್ಟಮೆಟಿಕ್ ಆಗುತ್ತೆ, ಕಂಪ್ಯೂಟರ್ ಆಗುತ್ತೆ, ಅದು ಕ್ಲಿಯರ್ ಆಗಿದೆ. ಹಳೆ ನನ್ನ ಲಾಟ್ರಿ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಲಾಸ್ಟ್ ಟೈಮ್ ವಿಡಿಯೋ ಲಾಟ್ರಿ ಮಾಡಿದ್ದು ಬೈಲಳದ್ದು ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ. ನೀವೇನಾದ್ರೂ ಬರೋಕ್ಕಾಗಲಿಲ್ಲ ಅಂದ್ರೆ ಯಾವ ತರ ನಡೆಯುತ್ತೆ ಒಂದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ತಗೋಬಹುದು. ಇಲ್ಲಿ ಹಾಕಿದ್ದೀನಿ ನೋಡಿ, EWS LIG MIG ಲಾಟ್ರಿ ಹೆಂಗೆ ಲೈವೇ ಹಾಕ್ಬಿಟ್ಟಿದ್ದೀನಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಟ್ರಿಯಲ್ಲಿ ಸಿಗ್ಲಿಲ್ಲ ಅಂದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ. ವಿತಿನ್ 30 to 45 ಡೇಸು ಎಲ್ಲ ಅಪ್ಲಿಕೇಶನ್ಗಳು ರೀಫಂಡ್ ಆಗುತ್ತೆ. ಜಸ್ಟ್ ಅದು ತುಂಬಾ ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಇರೋದ್ರಿಂದ, ತುಂಬಾ ಮ್ಯಾನ್ಯುವಲ್ ರೀಫಂಡ್ ವರ್ಕ್ ಇರೋದ್ರಿಂದ KHB ಮೈಟ್ ಟೇಕ್ ಲೈಕ್ ಲಿಟಲ್ ಎಕ್ಸ್ಟ್ರಾ ಟೈಮ್, 30 ಡೇಸ್ಗೆ ಸ್ವಲ್ಪ ಜಾಸ್ತಿ ಹಿಂದೆ ಮುಂದೆ 45 ಡೇಸ್ ಆರ್ 60 ಡೇಸ್ ಆಗುತ್ತೆ. ಬಟ್ ಎಲ್ಲರಿಗೂ ಆಟೋಮೆಟಿಕ್ ಆಗಿ ರೀಫಂಡ್ ಆಗುತ್ತೆ. ಯಾವುದೇ ರೀತಿ ಅರ್ಜಿ ಹಾಕೋಂಗಿಲ್ಲ. ತುಂಬಾ ಕಾಲ್ಸ್ ಬರುತ್ತೆ, ಹಾಗಾಗಿ ನೀಟಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಅರ್ಜಿ ಹಾಕೋಂಗಿಲ್ಲ. ನೀವು ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ಗೆ ಆಟೋಮೆಟಿಕ್ ಆಗಿ ರೀಫಂಡ್ ಆಗುತ್ತೆ. 2 ತಿಂಗಳು ವೇಟ್ ಮಾಡಿ. 2 ತಿಂಗಳು ಬರಲಿಲ್ಲ ಅಂದ್ರೆ KHB ಫೋನ್ ಮಾಡಿ ಕೇಳಿ. ಲಾಟ್ರಿಯಲ್ಲಿ ಅಲಾಟ್ಮೆಂಟ್ ಆದ್ರೆ ಪ್ರತಿಯೊಂದು ಗ್ರೂಪಿಗೂ ಅಪ್ಲಿಕೆಂಟ್ ಗ್ರೂಪ್ ಅಂತ ನನ್ನ ಹತ್ರ ಇದೆ. ಎಂಡ್ ಟು ಎಂಡ್ ಹೆಲ್ಪ್, ಲೈಕ್ ಮುಂದೆ ಏನು, ಯಾವಾಗ, ಎಲ್ಲಿ ಲೋನು, ಪ್ರೊಸೀಜರ್ಸ್, ಓನರ್ಸ್ ಗ್ರೂಪ್, ಈ ತರ ಎಲ್ಲ ಹೆಲ್ಪ್ ಇದೆ. ಬಟ್ ದಟ್ ವಿಲ್ ಕಮ್ ವಿತ್ ಅ ಚಾರ್ಜಸ್. ಬಟ್ ಜಸ್ಟ್ ಬೆನಿಫಿಟ್ ಆಫ್ ಎವ್ರಿಬಡಿ, ಲಾಟ್ರಿ ಸಿಕ್ಕ ತಕ್ಷಣ ನಿಮಗೆ ಮೆಸೇಜ್ ಬಂದ್ರೆ ಅದು ನಿಮ್ ಪುಣ್ಯ, ಇಮೇಲ್ ಬಂದ್ರೆ ಅದು ನಿಮ್ದು ಸೆಕೆಂಡ್ ಪುಣ್ಯ. ಆ ತರ ಏನೇ ಆಗದಿದ್ರು ಏನು ತಲೆ ಕೆಡಿಸ್ಕೋಬೇಡಿ. ಪ್ರತಿಯೊಂದು ಡೀಟೇಲ್ನ KHB ವೆಬ್ಸೈಟ್ ಅಲ್ಲಿ ನಾವಿದೇನು ಡೀಟೇಲ್ಸ್ ನೋಡ್ತಾ ಇದೀವಲ್ಲ, ಇಲ್ಲೇ ವಿನ್ನರ್ಸ್ ಲೀಸ್ಟ್ ಅನ್ನು ಹಾಕ್ತಾರೆ. ವಿನ್ನಿಂಗ್ ಆದ ತಕ್ಷಣ ಆ ಲೀಸ್ಟೇ ನಿಮ್ದು ಫೈನಲ್ ಅಂತ ತಿಳ್ಕೋಬೇಕು. ಒಬ್ಬೊಬ್ರು ಸರ್ ಫೋನ್ ಮಾಡಿಲ್ಲ, ಕಾಲ್ ಮಾಡಿಲ್ಲ, ಇಮೇಲ್ ಮಾಡಿಲ್ಲ, ಏನು ಬಂದಿಲ್ಲ, ಎಲ್ಲಿ ಚೆಕ್ ಮಾಡಲಿ ಅನ್ನೋ ಅವಶ್ಯಕತೆ ಇಲ್ಲ. ಲೀಸ್ಟ್ ಅಲ್ಲಿ ನಿಮ್ ನೇಮ್ ಇದ್ರೆ ಯು ಆರ್ ದ ವಿನ್ನರ್ ಅಂತ ಹೇಳಿ. ಸೊ ಅಗೈನ್ KHB ವಿಲ್ ಟೇಕ್ ಲಿಟಲ್ ಮೋರ್ ಟೈಮ್, ಲೈಕ್ 30 days, 45 days ಆರ್ 2 months ಸಮ್ ಟೈಮ್ ಟು ಸೆಂಡ್ ಯು ಅಲಾಟ್ಮೆಂಟ್ ಲೆಟರ್ ಅಂಡ್ NOC. ಈ ಎಲ್ಲ ಡೀಟೇಲ್ಸ್ಗಳು ನೀವು ಕೊಟ್ಟಿರೋ ಅಡ್ರೆಸ್ಗೆ ನಿಮ್ಮ ಮನೆಗೆ ನೇರವಾಗಿ KHB ಕಡೆಯಿಂದ ಅಥೆಂಟಿಕೇಟೆಡ್ ವ್ಯಾಲಿಡ್ ಅಲಾಟ್ಮೆಂಟ್ ಲೆಟರ್ ವಿತ್ NOC ಬರುತ್ತೆ. ಅಲಾಟ್ಮೆಂಟ್ ಲೆಟರು ನೀವು ಯಾವ ಸೈಟ್ ಗೆದ್ದಿದ್ರೆ ಅದರ ನಂಬರ್ಸ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ NOC ಬಂದ್ಬಿಟ್ಟು ನೀವೇನಾದ್ರೂ ಲೋನ್ಗೆ ಹೋಗೋಂಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಲೆಟರ್ನ ಅವರು ಕೂಡ ಕೊಡ್ತಾರೆ. ನೀವು ಅದನ್ನ ಬ್ಯಾಂಕಿಗೆ ಕೊಟ್ಬಿಟ್ಟು ಲೋನ್ಗೆ ಹೋಗ್ಬೋದು. ನೀವು ಅಲಾಟ್ಮೆಂಟ್ ಆದ್ಮೇಲೆ ನೀವು ಮಾಡಬೇಕಾಗಿರೋದಿಷ್ಟೇ, ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. 1 ತಿಂಗಳೊಳಗಡೆ ಲೆಟರ್ ಬರುತ್ತೆ. 1 ತಿಂಗಳು ಲೇಟ್ ಆದರೆ ನಮ್ಮ ಚಾನಲ್ ಏನಾದರೂ ಡೀಟೇಲ್ಸ್ ಹಾಕ್ಕೊಡ್ತೀವಿ. ಸೊ ನೀವೇನಾದ್ರೂ ಗೆದ್ರೆ ಗ್ರೂಪಿಗೆ ಬರೋಂಗಿದ್ರೆ ಬರ್ಬೋದು. ಅಪ್ಲಿಕೆಂಟ್ ಗ್ರೂಪಿಗೆ ಅಲಾಟ್ಮೆಂಟ್ ವಿನ್ನರ್ ಸೈಟ್ ಓನರ್ಸ್ ಗ್ರೂಪ್ ಆಗ್ತೀರಾ ನೀವು ಅವಾಗ. ಸೊ ಸೆಕೆಂಡ್ ಥಿಂಗ್, ಲೆಟರ್ ಬಂದ್ಮೇಲೆ ಟೋಟಲ್ ವ್ಯಾಲ್ಯೂನ ನೀವು 4 months ಅಲ್ಲಿ ಕೊಡಬೇಕಾಗುತ್ತೆ. ನಾನು ಬೇಸ್ಡ್ ಆನ್ ಪಾಸ್ಟ್ ಹಿಸ್ಟ್ರಿ ಮೇಲೆ ಹೇಳ್ತಾ ಇದ್ದೀನಿ. ವಾಟ್ ಇಸ್ 4 months ಅಂದ್ರೆ, ಈಗ ಅನ್ಕೊಳ್ಳೋಣ ಇವತ್ತು ಡಿಸೆಂಬರ್ಲಿ ಲಾಟ್ರಿ ಆಯಿತು, ಜನವರಿ ಎಂಡಲ್ಲಿ ನಿಮಗೆ
ಲೆಟರ್ ಬಂತು ಅಂತಂದರೆ ಫೆಬ್ರವರಿ ಎಂಡ್, ಮಾರ್ಚ್ ಎಂಡ್, ಏಪ್ರಿಲ್ ಎಂಡ್, ಮೇ ಎಂಡಲ್ಲಿ 4 ತಿಂಗಳಲ್ಲಿ ಕಟ್ಟಬೇಕು. ಯಾವುದೋ ಒಂದು ಸೈಟ್ 10 ಲಕ್ಷದ ಇದೆ ಅಂತ ರಫ್ಲಿ ಅನ್ಕೊಂತೀನಿ. ಸೊ ಫೆಬ್ ಎಂಡ್ 2.5 ಲಕ್ಷ, ಆಮೇಲೆ 2.5 ಲಕ್ಷ, ಆಮೇಲೆ 2.5 ಲಕ್ಷ, ಆಮೇಲೆ 2.5 ಲಕ್ಷ. ಸೊ ನಿಮ್ಮ ಬಜೆಟ್ ಏನಾದರೂ 20 ಲಕ್ಷದಿದ್ರೆ 5 ಲಕ್ಷ, 5 ಲಕ್ಷ, 5 ಲಕ್ಷ. ನಿಮ್ಮ ಬಜೆಟ್ ಏನಾದರೂ 5 ಲಕ್ಷದಿದ್ರೆ 1.25 ಲಕ್ಷ, 1.25 ಲಕ್ಷ, 1.25 ಲಕ್ಷ ಬೇಸ್ಡ್ ಆನ್ ಇವರು. ಸೊ ನಿಮಗೆ ಏನಾದರೂ ಲೋನ್ ಬೇಕಂದ್ರೆ ಅಲಾಟ್ಮೆಂಟ್ ಆಗಿದ ನೀವು ಬ್ಯಾಂಕ್ ಜೊತೆ ವರ್ಕ್ ಮಾಡಿ, ನಿಮ್ಮ ರಿಲೆವೆಂಟ್ ಏನಾದ್ರು ಲೋನ್ ಏನಾದರೂ ಬೇಕಾದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಕನೆಕ್ಟ್ ವಿತ್ ದ ರೈಟ್ ಲೋನ್ ಪೀಪಲ್ ಆಲ್ಸೋ. ಸೊ ಅದರ ಜೊತೆಗೆ ಆ ಲೆಟರ್ ಬರೋದಕ್ಕೂ ಲೋನ್ ಬರೋದಕ್ಕೂ ಡಿಸೈಡ್ ಮಾಡ್ಬೋದು. ಒನ್ಸ್ ಎಲ್ಲ ಪೇಮೆಂಟ್ ಆದಮೇಲೆ ನೀವು ಬೆಂಗಳೂರು KHB ಆಫೀಸ್ಗೆ ಎಲ್ಲ ಪ್ರೂಫ್ ಕೊಡಬೇಕಾಗುತ್ತೆ, ಒಂದು ಲೆಟರ್ ಕೊಡಬೇಕಾಗುತ್ತೆ, ಸೇಲ್ ಡೀಡ್ ರಿಕ್ವೆಸ್ಟ್ ಅಂತೇಳಿ. ಸೊ ಆಮೇಲೆ ಫೈಲು ಹೆಡ್ ಕ್ವಾರ್ಟರ್ಸಿಂದ ನಿಮ್ದು ರೆಸ್ಪೆಕ್ಟಿವ್ ಡಿಸ್ಟಿಕ್ ಮೂವ್ ಆಗುತ್ತೆ. ದೆನ್ ಆ ಡಿಸ್ಟಿಕಲ್ಲಿ ಕೇಸ್ ವರ್ಕರ್ ಜೊತೆ ವರ್ಕ್ ಮಾಡಿ ನೀವು ಇದನ್ನ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಖಾತಾ ಟ್ರಾನ್ಸ್ಫರು, ಈ ಸ್ವತ್ತು ಅವೆಲ್ಲ ನೆಕ್ಸ್ಟ್ ಪ್ರೊಸೀಜರ್ ಇರುತ್ತೆ. ಸೊ ಹಾಗಾಗಿ ಬರಲಿಲ್ಲ ಅಂದರೆ 2 to 3 months 145 days to 60 days ಅಲಾಟ್ಮೆಂಟ್ಗೆ ಬಂದರೆ ಇದೆಲ್ಲ ಪ್ರೊಸೀಜರಲ್ಲಿದೆ. ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಯಾರಾದರೂ ಸಿಕ್ಕರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಆಕ್ಷನ್ ಈ ಲೇಔಟಲ್ಲಿ ಬರುತ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತಾರೆ. ಹಾಗೇನಾದರೂ ಸೈಟ್ ಉಳಿದಿದ್ರೆ ಮತ್ತೆ ಬಂದೇ ಬರ್ತಾರೆ, ಇಲ್ಲ ಮತ್ತೆ ಯಾವ್ದಾದ್ರು ಹೊಸ ಲೇಔಟ್ಗಳಲ್ಲೂ ಕೂಡ ಉಳಿದಿದ್ರು ಕೂಡ ಬಂದೇ ಬರ್ತಾರೆ. ನೀವು ಪರ್ಟಿಕ್ಯುಲರ್ಲಿ ಅಲ್ಲೇ ನೋಡ್ತಾ ಇದ್ರೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಫಾರ್ ಲಾಟ್ರಿ. ತುಂಬ ಜನ ನಾಳೆ ಬಂದಿರ್ತೀರಾ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಬೆಳಗ್ಗೆ ಇದ್ದವರಿಗೆ ಟೀ ಕಾಫಿ ಎಲ್ಲ ಇರುತ್ತೆ, ಸಂಜೆನೂ ಕೂಡ ಇರುತ್ತೆ, ಮಧ್ಯಾಹ್ನ ಲಂಚ್ ಬ್ರೇಕ್ ಇರುತ್ತೆ. ನಿಮ್ಮದು ಯಾವಾಗ ಯಾವ್ಯಾವ ಟೈಮಲ್ಲಿ ಏನೇನಿದೆ ಅದನ್ನು ನೋಡ್ಕೊಂಬಿಟ್ಟು ಅಟೆಂಡ್ ಮಾಡಿ. ಸೊ ನಿಮ್ಮದು ಮುಗಿದ್ಮೇಲೆ ಪ್ಲೇಸನ್ನು ಬೇಗ ವೆಕೆಂಟ್ ಮಾಡಿ. ಯಾಕಂದರೆ ತುಂಬ ಜನ ಡಿಫ್ರೆಂಟ್ ಅರ್ಜಿ ಹಾಕಿದವರು ನೋಡ್ಬೇಕಂತ ಆಸೆ ಇರುತ್ತೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಕ್ರೌಡ್ ಲಾಸ್ಟ್ ಟೈಮ್ ತುಂಬ ಇತ್ತು, ಸ್ವಲ್ಪ ಕ್ಯೂರಿಯಸ್ ಆಗಿತ್ತು. ಸೊ ಹಾಗಾಗಿ ನೆಕ್ಸ್ಟು ಅರ್ಜಿ ಇರೋರಿಗೆ ಸ್ಪೇಸ್ ಮಾಡಿಕೊಡಿ, ನೀವು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಚಾನಲ್ನ ಶೇರ್ ಮಾಡಿ. ಆಲ್ ದ ಬೆಸ್ಟ್.